वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम्। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनोवाक्कायवृत्तयः। ममैताः इति कर्तारम् उद्देश्यञ्च हरिं स्मरेत्। भक्त्या स्तुत्या विरक्त्या भजदमलजनौन्नत्यभूत्यर्पकाय क्षित्यामत्यल्पभृत्तेष्वपि कुजनकृतौ ध्वत्यभूत्याजकाय कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते। तस्मै कस्मैचिदस्मन्मनसि धृतकथा विस्मृतौ स्मारकाय धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। ಮಹಾನುಭಾವರಾದ ಶ್ರೀಮದ್ ವಾದಿರಾಜ ಶ್ರೀಪಾದಂಗಳವರ ಯುಕ್ತಿ ಮಲ್ಲಿಕೆಯ ಮೊದಲ ಶ್ಲೋಕದ ಸ್ವಲ್ಪ ಅಭಿಪ್ರಾಯವನ್ನು ನಿನ್ನೆ ದಿವಸ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಪರಮಾತ್ಮನ ಅಪಾರವಾದ ಸಾಮರ್ಥ್ಯ ಹಾಗೂ ಭಗವಂತನ ಕಾರುಣ್ಯ ಇವುಗಳ ಬಗ್ಗೆ ಸ್ಮರಣೆಯನ್ನು ಮಾಡುತ್ತಾ ಅಂತಹ ಹಯಗ್ರೀವ ರೂಪಿಯಾದ ಪರಮಾತ್ಮನ ನಮಸ್ಕಾರವನ್ನು ಪ್ರಾರಂಭದಲ್ಲಿ ವಾದಿರಾಜ ಶ್ರೀಪಾದಂಗಳವರು ಮಾಡಿದ್ದಾರೆ. ದೇವರ ಸ್ತೋತ್ರವನ್ನು ಭಕ್ತಿಯಿಂದ ಮಾಡಿದರೆ ಅದು ನಮ್ಮ ಮಾತಿನಿಂದ ಮಾಡುವುದಕ್ಕಿಂತಲೂ ದೊಡ್ಡವರ ಮಾತಿನಲ್ಲಿ ದೇವರ ಸ್ತೋತ್ರ ಮಾಡಿದರೆ ದೇವರಿಗೆ ಬಹಳ ಪ್ರೀತಿಯಾಗತ್ತೆ ಅಂತ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಅಂತ. ದೊಡ್ಡವರ ಪ್ರಾರ್ಥನೆಯಿಂದ ಪರಮಾತ್ಮ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾನೆ ಅಂತ. ಇದಕ್ಕೆ ಒಂದು ಸೂಚನೆ ಅಂದರೆ ನಿನ್ನೆ ದಿವಸ ವಾದಿರಾಜರ ಮಾತಿನಲ್ಲಿ ಹಯಗ್ರೀವ ದೇವರ ಸ್ತೋತ್ರವನ್ನು ನಾವೆಲ್ಲ ಮಾಡಿದ್ದೇವೆ. ಕೆಳಗೆ ದೇವರಿಗೆ ಸಂತೋಷವಾಗಿ ನನ್ನ ಹತ್ತಿರ ಬಂದು ಮುಂದಿನ ಸ್ತೋತ್ರವನ್ನು ಹೇಳಿ ಅಂತ ಹಯಗ್ರೀವ ದೇವರು ಇವತ್ತು ಮೇಲೆ ಕರೆಸಿಕೊಂಡಿದ್ದಾನೆ. ಇದೊಂದು ಸೂಚನೆ ಅಷ್ಟೇ. ಅಂದರೆ ದೇವರ ಸ್ತೋತ್ರವನ್ನು ಮಾಡಿದರೆ ದೇವರು ನಮ್ಮನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ, ಹತ್ತಿರ ಕರೆದುಕೊಳ್ತಾನೆ ಅಂತ. ಸ್ತುತಿ ಪ್ರಿಯ ಅಂತ ಪರಮಾತ್ಮನನ್ನು ಕರೀತಾರೆ. ಅಂತಹ ಪರಮಾತ್ಮನ ಸ್ತೋತ್ರವನ್ನು ವೇದವ್ಯಾಸ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನು ಕೂಡ ವಾದಿರಾಜ ಶ್ರೀಪಾದಂಗಳವರು ಮಾಡುತ್ತಾರೆ. ಜ್ಞಾನದ ಮಹತ್ವವನ್ನು ನೀವೆಲ್ಲ ತಿಳಿದಿದ್ದೀರಿ. ಜ್ಞಾನ ಇದು ಬಹಳ ಮಹತ್ವದ್ದು. ನಾವೆಲ್ಲ ಕರ್ಮವನ್ನು ಮಾಡುತ್ತೇವೆ. ಕರ್ಮವನ್ನು ಮಾಡಿದರೂ ಕೂಡ ಕರ್ಮದ ಉದ್ದೇಶ ಜ್ಞಾನವೇ. ಕರ್ಮಣ ಜ್ಞಾನ ಮಾತನೋತಿ ಅಂತ ಒಂದು ವಚನವನ್ನು ನಾವು ಶಾಸ್ತ್ರದಲ್ಲಿ ಕೇಳುತ್ತೇವೆ. ಕರ್ಮವನ್ನು ಮಾಡಿದರೆ ಅದರ ಫಲ ಜ್ಞಾನ. ಕರ್ಮ ಅಂದರೆ ಸಂಧ್ಯಾ ವಂದನೆ, ದೇವರ ಪೂಜೆ, ತೀರ್ಥಯಾತ್ರೆ, ದಾನ, ಇಂತಹ ಅನೇಕ ಕರ್ಮಗಳೆಲ್ಲ ಇವೆ. ಆ ಎಲ್ಲ ಕರ್ಮಗಳನ್ನು ಮಾಡಿದರೆ ಪುಣ್ಯ ಬರ್ತದೆ. ಆ ಪುಣ್ಯದಿಂದ ಗುರುಗಳ ಮುಖದಿಂದ ಶಾಸ್ತ್ರವನ್ನು ಕೇಳುವ ಒಂದು ಸೌಭಾಗ್ಯ ಸಿಗತ್ತೆ. ಅದರಿಂದ ಜ್ಞಾನ ಬರ್ತದೆ. ಕೇವಲ ಕರ್ಮಗಳಿಂದ ಮೋಕ್ಷ ಇಲ್ಲ. ಕರ್ಮಗಳನ್ನು ಮಾಡಿದರೆ ಜ್ಞಾನ ಬರ್ತದೆ. ಜ್ಞಾನದಿಂದ ನಮ್ಮ ಉದ್ಧಾರ ಆಗ್ತದೆ. ಹಾಗಾಗಿ ಜ್ಞಾನಕ್ಕೆ ಮಹತ್ವ ಬಹಳ ಇದೆ.
ಜ್ಞಾನವನ್ನು ಕೊಡುವ ಪರಮಾತ್ಮನ ಅನೇಕ ರೂಪಗಳಿವೆ. ಅದರಲ್ಲಿಯೂ ಹಯಗ್ರೀವ ಮತ್ತು ವೇದವ್ಯಾಸ ರೂಪಗಳು ಇನ್ನೂ ವಿಶೇಷವಾಗಿ ಅನೇಕ ಗ್ರಂಥಗಳ ರಚನೆಯನ್ನು ಮಾಡಿಕೊಟ್ಟು ನಮಗೆ ಉಪಕಾರ ಮಾಡಿದಂತಹ ರೂಪಗಳು. ನಿನ್ನೆ ತಿಳಿದ ಹಾಗೆ 100 ಕೋಟಿ ಶ್ಲೋಕಗಳ ರಾಮಾಯಣವನ್ನು ರಚನೆ ಮಾಡಿ ಉಪದೇಶ ಮಾಡಿದ್ದು ಹಯಗ್ರೀವ ರೂಪದಿಂದ. ಸಕಲ ವೇದಗಳ ಉಚ್ಚಾರಣೆಯನ್ನು ಮಾಡಿ ಬ್ರಹ್ಮದೇವರಿಗೆ ಮೊಟ್ಟ ಮೊದಲು ಸಕಲ ಶಾಸ್ತ್ರಗಳ ಉಪದೇಶವನ್ನು ಮಾಡಿದ್ದು ಹಯಗ್ರೀವ ರೂಪದಿಂದ. ವೇದವ್ಯಾಸ ರೂಪದಿಂದ ಮುಂದೆ ಆ ಎಲ್ಲ ವೇದಗಳ ವಿಭಾಗವನ್ನು ಮಾಡಿಕೊಟ್ಟದ್ದು, ವೇದಾರ್ಥಗಳ ನಿರ್ಣಯವನ್ನು ಮಾಡುವಂತಹ ಬ್ರಹ್ಮಸೂತ್ರಗಳ ರಚನೆ ಮಾಡಿಕೊಟ್ಟದ್ದು ವೇದವ್ಯಾಸ ರೂಪದಿಂದ. ವೇದಗಳ ಅರ್ಥಗಳನ್ನು ನಿರ್ಣಯ ಮಾಡಿಕೊಳ್ಳುವುದು 2 ರೀತಿಯಿಂದ. ಒಂದು ಯುಕ್ತಿಗಳು, ಲಾಜಿಕ್. ಯುಕ್ತಿಗಳಿಂದ ವೇದಗಳ ಅರ್ಥವನ್ನು ಚೆನ್ನಾಗಿ ನಿರ್ಣಯ ಮಾಡಿಕೊಡೋದು ಬ್ರಹ್ಮಸೂತ್ರಗಳು. ಇನ್ನೊಂದು ಕ್ರಮ ಇದೆ, ವೇದದಲ್ಲಿ ಹೇಳಿದ ವಿಷಯಗಳನ್ನು ನಮಗೆ ತಿಳಿಸೋದಕ್ಕೆ, ಅದರ ಬಗ್ಗೆ ನಿರ್ಣಯ ಹೇಳೋದಕ್ಕೆ ಎಕ್ಸಾಂಪಲ್ಸ್, ದೃಷ್ಟಾಂತಗಳನ್ನು ಕೊಟ್ಟು, ಉದಾಹರಣೆಗಳನ್ನು ಕೊಟ್ಟು ವೇದಾರ್ಥಗಳನ್ನು ಮಾರ್ಮಿಕವಾಗಿ ನಮಗೆ ತಿಳಿಯುವಂತೆ ನಿರೂಪಣೆ ಮಾಡೋದು. ಅದನ್ನೂ ವೇದವ್ಯಾಸ ದೇವರು ಮಾಡಿದ್ದಾರೆ. ಅದೇ ಮಹಾಭಾರತ ರಚನೆಯನ್ನು ಮಾಡಿ, ಮಹಾಭಾರತ ಭಾಗವತಾದಿ ಪುರಾಣಗಳ ರಚನೆಯನ್ನು ಮಾಡಿ ವೇದಗಳ ಅರ್ಥವನ್ನು ಉದಾಹರಣೆಗಳ ಮೂಲಕ ತಿಳಿಸಿಕೊಟ್ಟದ್ದು. ಅನೇಕ ರಾಜರ ಕಥೆಗಳು, ಋಷಿಗಳ ಕಥೆಗಳು, ಪರಮಾತ್ಮನ ಅವತಾರಗಳ ಲೀಲೆಗಳು ಮುಖ್ಯವಾಗಿ ಇವುಗಳೆಲ್ಲವನ್ನು ಹೇಳುವಾಗ ಆ ವೇದಗಳ ಅರ್ಥವನ್ನು ಚೆನ್ನಾಗಿ ನಿರ್ಣಯ ಮಾಡಿಕೊಡ್ತಾರೆ ವೇದವ್ಯಾಸದೇವರು. ಹೀಗಾಗಿ ವೇದವ್ಯಾಸದೇವರು ಮಾಡಿದ ಉಪಕಾರ ಅನಂತ ಉಪಕಾರ. ಯಾರಾದರೂ ಯಾವುದೋ ಒಂದು ವಿಷಯದ ಬಗ್ಗೆ ಏನಾದರೂ ಐಡಿಯಾ ಕೊಡಿ, ಕಂಪನಿ ಬಹಳ ಲಾಸಲ್ಲಿದೆ, ಯಾವ ರೀತಿ ಇದಕ್ಕೆ ಪ್ರೋಗ್ರೆಸ್ ಆಗಬೇಕು, ಹೇಗೆ ಇದರದ್ದು ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಒಂದು ಒಳ್ಳೆಯ ಐಡಿಯಾ ಕೊಡಿ ಅಂತ ಕೇಳ್ತಾರೆ. ಐಡಿಯಾ ಕೊಟ್ಟರೆ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಒಳ್ಳೆಯ ಐಡಿಯಾ ಕೊಟ್ಟದ್ದಕ್ಕೆ, ಕನ್ಸಲ್ಟೇಷನ್ ಕೊಟ್ಟದ್ದಕ್ಕೆ ಚಾರ್ಜ್ ಮಾಡ್ತಾರೆ. ಅದು ಎಷ್ಟು? ಒಂದು ಸ್ವಲ್ಪ, ಏನೋ ಅಲ್ಪ ಸ್ವಲ್ಪ ಪ್ರಾಫಿಟ್ ಆಗ್ತದೆ ಅಂದರೆ ಅಷ್ಟಕ್ಕೇ ಅವರು ಚಾರ್ಜ್ ಮಾಡ್ತಾರೆ. ವೇದವ್ಯಾಸದೇವರು ಕೊಡುವ ಒಂದೊಂದು ಐಡಿಯಾಗಳು, ಒಂದೊಂದು ಉಪದೇಶಗಳು, ಇದು ಒಂದು 4 ದಿನ ನಡೆಸುವ ಕಂಪನಿಗೆ ಅಭಿವೃದ್ಧಿಯಾಗುವಂಥದ್ದಲ್ಲ. ಇದು ನಮ್ಮ ಅನಂತ ಕಾಲದ ಸುಖವನ್ನು ಅನುಭವಿಸುವುದಕ್ಕೆ, ಮೋಕ್ಷವನ್ನೇ ನಾವು ಪಡೆಯುವುದಕ್ಕೆ ಸಾಧನವಾದದ್ದು. ಅಂತಹ ಮಹಾ ಸುಖವನ್ನು ಕೊಡುವಂತಹ ಅದ್ಭುತವಾದ ಉಪದೇಶಗಳನ್ನು ವೇದವ್ಯಾಸದೇವರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೆಲೆ ಕೊಡಲಿಕ್ಕೇ ಆಗೋದಿಲ್ಲ. ವೇದವ್ಯಾಸದೇವರ ಒಂದೊಂದು ಮಾತಿಗೂ ಎಷ್ಟೆಷ್ಟು ಕೋಟಿ ಕೊಟ್ಟರೂ ಕಡಿಮೆ ಇದೆ, ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಅಂಥದ್ದು ವೇದವ್ಯಾಸದೇವರು ನಮಗೆ ಮಹಾಭಾರತದ ರಚನೆ ಮಾಡಿಕೊಟ್ರು. 60 ಲಕ್ಷ ಶ್ಲೋಕ, ನಮಗೆ ಸಿಕ್ಕದ್ದು 1 ಲಕ್ಷ ಶ್ಲೋಕ ಅಂತ ಇಟ್ಟುಕೊಳ್ಳೋಣ. 1 ಲಕ್ಷ ಶ್ಲೋಕಗಳ ಮಹಾಭಾರತವನ್ನು ವೇದವ್ಯಾಸದೇವರು ರಚನೆ ಮಾಡಿಕೊಟ್ರು. ಭಾಗವತಾದಿ ಪುರಾಣಗಳ ರಚನೆ ಮಾಡಿಕೊಟ್ಟಿದ್ದಾರೆ. ಅಷ್ಟು ಉಪಕಾರ ಮಾಡಿದಂತಹ ವೇದವ್ಯಾಸದೇವರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ, ಎಷ್ಟು ನಮನಗಳನ್ನು ಸಲ್ಲಿಸಿದರೂ, ಎಷ್ಟು ಸೇವೆ ಮಾಡಿದರೂ ಕಡಿಮೆ ಇದೆ. ಅನಂತ ಉಪಕಾರ ಮಾಡಿದ ಮಹಾನುಭಾವರು. ಆ ದೃಷ್ಟಿಯಲ್ಲಿ ವೇದವ್ಯಾಸದೇವರ ಪ್ರಣಾಮವನ್ನು 2ನೆಯ ಶ್ಲೋಕದಲ್ಲಿ ವಾದಿರಾಜ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಪಾರಂ ಭವಾಖ್ಯ ಜಲಧೇರ್ಭುವನೈಕಸಾರಂ ಸ್ವೈರಂ ಕೃತೋರುವಿಧ ವೇದ ಪಥ ಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಚರೀರಂ ಧೀರಂ ಸ್ಮರಾಮಿ ಹೃದಯ ಸತ್ಯವತೀ ಕುಮಾರಂ. ವಾದರಾಜ ಶ್ರೀಪಾದಂಗಳವರ ಜ್ಞಾನ, ಅವರ ಭಕ್ತಿ ಎಷ್ಟು ಅದ್ಭುತವಾಗಿದೆ, ವೈರಾಗ್ಯ ಅದ್ಭುತವಾಗಿದೆ. ಅದೇ ರೀತಿ ಅವರ ಪಾಂಡಿತ್ಯ, ಸಾಹಿತ್ಯದ ಶೈಲಿ, ರಚನೆ ಮಾಡುವಂತಹ ಅದ್ಭುತವಾದ ಶೈಲಿ, ಪ್ರಾಸದಲ್ಲಿ ಆ ಪ್ರಮೇಯಗಳ ನಿರೂಪಣವನ್ನು ಮಾಡುವಂತಹ ಅವರ ಕೌಶಲ, ಅದೂ ಅದ್ಭುತವಾದದ್ದು. ನೋಡಿ, ಎಲ್ಲ ಪಾರಂ, ಸಾರಂ, ಸ್ವೈರಂ, ಪ್ರಚಾರಂ, ಆರಂಜಿತಾಮರ ಜನಂ ಸುಖಚಿತ್ ಶರೀರಂ
ಧೀರಂ ಸ್ಮರಾಮಿ ಹೃದಯ ಸತ್ಯವತೀ ಕುಮಾರಂ. ಆ ರ ರ ರ ಎಂಬ ಅಕ್ಷರಗಳನ್ನು ಅಷ್ಟು ಸೊಗಸಾಗಿ ಸುಂದರವಾಗಿ ಭಾವಬಂಧುರವಾಗಿ ಮನೋಹರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಮಹಾನುಭಾವರು. ವೇದವ್ಯಾಸದೇವರ ಮಹಿಮೆಯನ್ನು ಕೊಂಡಾಡುವಂತಹ ಪ್ರಸಂಗದಲ್ಲಿ, ಅವರಿಗೆ ನಮನ ಮಾಡುವ ಪ್ರಸಂಗದಲ್ಲಿ ವಾದಿರಾಜ ಶ್ರೀಪಾದಂಗಳವರು ಈ ರ ರ ರ ಎಂಬ ಅಕ್ಷರವನ್ನು ಪುನಃ ಪುನಃ ಬಳಸುವ ಮೂಲಕ ಏನು ತಿಳಿಸಿಕೊಡ್ತಾ ಇದ್ದಾರೆ ಅಂದರೆ, ಈ ವೇದವ್ಯಾಸದೇವರ ಶಾಸ್ತ್ರವನ್ನು ಓದಿದರೆ ನಿಶ್ಚಿತವಾಗಿಯೂ ಮೋಕ್ಷವನ್ನು ಹೊಂದಬಹುದು, ಮೋಕ್ಷದ ಸುಖವನ್ನು ಕೊಟ್ಟು ನಮ್ಮೆಲ್ಲರನ್ನು ಸಂತೋಷಪಡಿಸುವ ಮಹಾನುಭಾವರು ವೇದವ್ಯಾಸದೇವರು ಅನ್ನುವುದರ ಸೂಚನೆ ಮಾಡೋದಕ್ಕೆ ಆ ವೇದವ್ಯಾಸದೇವರ ವರ್ಣನೆಯನ್ನು ಮಾಡುವಂತಹ ಶ್ಲೋಕದಲ್ಲಿ ರ ಎಂಬ ಅಕ್ಷರವನ್ನು ಅಷ್ಟು ವಿಶೇಷವಾಗಿ ಬಳಸಿದ್ದಾರೆ ವಾದಿರಾಜ ಶ್ರೀಪಾದಂಗಳವರು. ಯಾಕೆ ಅಂದರೆ ರಮಯತೀತಿ ರಹ, ರಮಯತಿ ಅಂದರೆ ಸಂತೋಷಪಡಿಸ್ತಾರೆ, ಆನಂದ ಕೊಡ್ತಾರೆ ಅಂತ. ನಮ್ಮೆಲ್ಲರಿಗೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನವನ್ನು ಕೊಟ್ಟು ಮೋಕ್ಷದಲ್ಲಿ ಆನಂದವನ್ನು ಕೊಡ್ತಾರೆ ಎನ್ನುವುದಕ್ಕೆ ರ ಅಂದರೆ ವೇದವ್ಯಾಸದೇವರು. ಅಂತಹ ಆ ವೇದವ್ಯಾಸದೇವರ ಸ್ಮರಣೆಯನ್ನು ಮಾಡುವ ಶ್ಲೋಕದಲ್ಲಿ ಆ ರ ಎಂಬ ಶಬ್ದವನ್ನು ಬಹಳ ವಿಶೇಷವಾಗಿ ಬಳಸಿದ್ದಾರೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಪಾರಂಭವಾಖ್ಯ ಜಲಧೇಹೇ, ಈ ಸಂಸಾರ ಬಹಳ ದೊಡ್ಡದಾದಂತಹ ಸಾಗರ. ಇದರಲ್ಲಿ ಬೇಕಾದಷ್ಟು ಮೊಸಳೆಗಳಿವೆ, ತಿಮಿಂಗಿಲಗಳಿವೆ, ನಾನಾ ವಿಧವಾದ ಕ್ರೂರ ಪ್ರಾಣಿಗಳೆಲ್ಲ ಈ ಸಮುದ್ರದಲ್ಲಿವೆ. ಅವುಗಳೆಲ್ಲ ನಮ್ಮನ್ನು ತಿಂದು ಬಿಡ್ತವೆ, ಹಿಂಸೆ ಕೊಡ್ತವೆ, ಮತ್ತೆ ಮತ್ತೆ ಹುಟ್ಟಿ ಸತ್ತು ಈ ಸಂಸಾರ ಸಾಗರದಲ್ಲಿ ನಾವು ಎಷ್ಟೋ ಜನ್ಮಗಳನ್ನು ಕಳೆದಿದ್ದೇವೆ. ಎಷ್ಟೋ ಬಾರಿ ಹುಟ್ಟಿದ್ದೇವೆ, ಮತ್ತೆ ಸತ್ತಿದ್ದೇವೆ, ಮತ್ತೆ ಹುಟ್ಟಿದ್ದೇವೆ, ಅದಕ್ಕೆ ಲೆಕ್ಕ ಇಲ್ಲ. ಇಂತಹ ಸಂಸಾರ ಸಾಗರದ ಕೊನೆ ಇದೆಯಾ? ಇದ್ದರೆ ಆ ಸಂಸಾರದ ಸಾಗರದ ಕೊನೆಯನ್ನು, ದಂಡೆಯನ್ನು ತಲುಪಿಸುವವರು ಯಾರು ಅಂತ. ಅದಕ್ಕೆ ವಾದಿರಾಜ ಶ್ರೀಪಾದಂಗಳವರು ಹೇಳಿದರು, ಪಾರಂಭವಾಖ್ಯ ಜಲಧೇಹೇ, ಆ ಪಾರವನ್ನು, ಸಂಸಾರದ ದಂಡೆಯನ್ನು ಸೇರಿಸುವಂತೆ ನಮ್ಮನ್ನು ಕರೆದುಕೊಂಡು ಹೋಗುವವರೇ ವೇದವ್ಯಾಸದೇವರು. ಆ ಜ್ಞಾನವೆಂಬ ನೌಕೆಯಲ್ಲಿ ಕೂಡಿಸಿಕೊಂಡು ನಮ್ಮನ್ನು ಸಂಸಾರದ ದಡವನ್ನು ಸೇರಿಸುವವರು. ದಾಸರು ಹಾಡಿದ್ದನ್ನು ನೀವೆಲ್ಲ ಕೇಳಿದ್ದೀರಿ. ದಡ ಸೇರಿಸೋ ಭವದ ಕಡಲಿನ ಕಡೆ ಮೊದಲಿಲ್ಲದ ಕ್ಲೇಶವಾರಿಧಿಯ ದಡ ಸೇರಿಸೋ ಅಂತ ದಾಸರು ಕೇಳಿದ್ದಾರೆ. ಸಂಸಾರ ಇದೊಂದು ದೊಡ್ಡ ಕಡಲು, ದೊಡ್ಡ ಸಮುದ್ರ. ಈ ಸಮುದ್ರದ ದಡವನ್ನು, ದಂಡೆಯನ್ನು, ಪಾರವನ್ನು ನಾವು ಸೇರಬೇಕು ಅಂದರೆ ಆ ಸಂಸಾರದ ಸಮುದ್ರದಿಂದ ಯಾವುದೇ ಭಯ ಇಲ್ಲದಂತೆ ಚೆನ್ನಾಗಿ ದಾಟಿಸುವ ಸಾಮರ್ಥ್ಯ ಇರುವ ಒಬ್ಬ ವ್ಯಕ್ತಿ ಬೇಕು. ಅಂತಹ ವ್ಯಕ್ತಿ ಭಗವಂತ. ಎಲ್ಲ ನಿನ್ನೆ ತಿಳಿದ ಹಾಗೆ ಪರಮಾತ್ಮನ ಯಾವ ರೂಪಗಳಲ್ಲಿ ಭೇದ ಇಲ್ಲ. ವಿಶೇಷವಾಗಿ ವೇದವ್ಯಾಸ ರೂಪದಿಂದ ನಮಗೆಲ್ಲ ಜ್ಞಾನವನ್ನು ಕೊಟ್ಟು ದಂಡೆಗೆ ಪರಮಾತ್ಮ ಕರೆದುಕೊಂಡು ಹೋಗ್ತಾನೆ ಅಂತ ಆ ಸಂಸಾರದ ದಂಡೆಯನ್ನು, ಸಂಸಾರದ ಸಾಗರದ ದಂಡೆಗೆ ನಮ್ಮನ್ನು ತಲುಪಿಸ್ತಾನೆ ಅಂತ ಆ ಭಗವಂತನಿಗೆ ದಂಡ ನಮಸ್ಕಾರಗಳನ್ನು ನಾವು ಹಾಕಬೇಕು. ಎಷ್ಟು ದಂಡ ನಮಸ್ಕಾರ ಹಾಕಿದರೂ ಕಡಿಮೆ ಇದೆ. ಆ ದೃಷ್ಟಿಯಲ್ಲಿ ಆ ಪರಮಾತ್ಮನಿಗೆ ನಮನಗಳನ್ನು ಸಲ್ಲಿಸಬೇಕು, ಅವನ ಸ್ಮರಣೆಯನ್ನು ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಭುವನೈಕ ಸಾರಂ, ಈ ಸಮಗ್ರವಾದ ಜಗತ್ತಿನಲ್ಲಿ ಸಾರಭೂತನಾದ ಸರ್ವೋತ್ತಮನಾದ ವ್ಯಕ್ತಿ ಆ ಪರಮಾತ್ಮ ವೇದವ್ಯಾಸದೇವರು. ಜಗತ್ತಿನ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂತಹ ವ್ಯಕ್ತಿಗಳು ಅನೇಕ ಇರ್ತಾರೆ. ಏನೋ ಈ ಉದಾಹರಣೆಗೆ ಇದೊಂದು ದೊಡ್ಡದಾದ ಸಂಸ್ಥೆ ಇದೆ, ಮಠ ಇದೆ. ಇಲ್ಲಿ ಬಂದು ಇದರ ಬಗ್ಗೆ ಪರಿಚಯವನ್ನು ಒಂದು ದಿವಸ ಇಲ್ಲಿ ಬಂದು ಇಳಿದುಕೊಂಡು ಮತ್ತೆ ಮುಂದೆ ಯಾತ್ರೆಗೆ ಹೋಗೋರು ಇರ್ತಾರೆ. ಅವರು ಈ ಮಠದ ಬಗ್ಗೆ ವರ್ಣನೆ ಮಾಡ್ಬೋದು, ಭಾಳ ಚೆನ್ನಾಗಿದೆ, ಭಾಳ ಸಂತೋಷ ಆಯಿತು, ನೋಡಿ ಆನಂದ ಆಯಿತು ಅಂತ. ಅವರು ವರ್ಣನೆ ಮಾಡೋದೊಂದು ಬೇರೆ. ಇಲ್ಲಿ ಫೌಂಡರ್ ಟ್ರಸ್ಟಿ ಇರ್ತಾರೆ,
ಮೊದಲನೇ ದಿವಸದಿಂದ ಶಿಲಾನ್ಯಾಸ ಆದಾಗಿನಿಂದ ಇವತ್ತಿನವರೆಗೆ ಹೇಗೆ ಈ ಸಂಸ್ಥೆಯ ಮಠದ ಪ್ರಗತಿಯಾಯಿತು ಅಂತೆಲ್ಲ ನೋಡಿರ್ತಾರೆ. ಅವರೂ ಇದರ ಬಗ್ಗೆ ಪರಿಚಯ ಹೇಳ್ಬೋದು. ಆದರೆ ವ್ಯತ್ಯಾಸ ಬಹಳ ಇದೆ. ಒಂದು ದಿವಸ ನೋಡಿದವನು ಹೇಳೋದಕ್ಕೂ ಮೊದಲಿನಿಂದ ಅದರನ್ನು ನೋಡಿದ ವ್ಯಕ್ತಿ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗೆ ಈ ಜಗತ್ತಿನ ಬಗ್ಗೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವುಗಳ ಬಗ್ಗೆ ಯಾರೋ ಹೇಳೋ ಮಾತು ಬೇರೆ. ಈ ಜಗತ್ತಿನಲ್ಲಿ ಮೊದಲಿನಿಂದ ಕರ್ತ್ರೇ ಧರ್ತ್ರೇ ಥಹರ್ತ್ರೇ ತಾನು ಸ್ವಯಂ ಇದರ ಸೃಷ್ಟಿಯನ್ನು ಮಾಡಿ ಸ್ಥಿತಿಯನ್ನು ಮಾಡಿ ಸಂಹಾರವನ್ನು ಮಾಡುವಂತಹ ಭುವನೈಕ ಸಾರಂ ಸರ್ವೋತ್ತಮನಾದಂತಹ ಪರಮಾತ್ಮ ಈ ಜಗತ್ತಿನ ಬಗ್ಗೆ ಹೇಳ್ತಾನೆ ಅಂದರೆ ಅದಕ್ಕಿಂತ ಅಥೆಂಟಿಕ್ ಆಗಿ ಇನ್ಯಾರು ಹೇಳಲಿಕ್ಕೆ ಸಾಧ್ಯ? ಯಾರು ಈ ಜಗತ್ತಿಗೆ ಕಾರಣರು, ಈ ಜಗತ್ತಿನಲ್ಲಿರುವ ಈ ಸಂಸಾರವನ್ನು ದಾಟುವ ಬಗೆ ಹೇಗೆ, ಇವುಗಳೆಲ್ಲದರ ಬಗ್ಗೆ ಹೇಳಬೇಕು ಅಂದರೆ ಪರಮಾತ್ಮನೇ ಹೇಳಬೇಕು. ನಮ್ಮೆಲ್ಲರ ಸನಾತನ ಧರ್ಮವನ್ನು ಅನುಸರಣೆ ಮಾಡುವ, ವೈದಿಕ ಧರ್ಮವನ್ನು ಅನುಸರಣೆ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ದೊಡ್ಡ ಸೌಭಾಗ್ಯ ಇದು. ನಮ್ಮ ಧರ್ಮದಲ್ಲಿ ಏನು ವಿಶೇಷ ಅಂದರೆ ಧರ್ಮಗ್ರಂಥಗಳು ದೇವದೂತರು ಹೇಳಿದ ಧರ್ಮಗ್ರಂಥಗಳಲ್ಲ, ಬರೀ ಜ್ಞಾನಿಗಳು ಹೇಳಿದ ಧರ್ಮಗ್ರಂಥಗಳಲ್ಲ. ಅವು ಇವೆ, ಇಲ್ಲ ಅಂತಲ್ಲ. ಆದರೆ ಸಾಕ್ಷಾತ್ ಭಗವಂತನೇ ಉಪದೇಶ ಮಾಡಿದ ಧರ್ಮಗ್ರಂಥಗಳು ನಮ್ಮ ಧರ್ಮದಲ್ಲಿವೆ. ಮಹಾಭಾರತ, ಭಗವದ್ಗೀತೆ ಅದರಲ್ಲಿ ಬರುವಂತಹದ್ದು. ಅದರಂತೆ ಭಾಗವತಾದಿಗಳು ಸಾಕ್ಷಾತ್ ಪರಮಾತ್ಮನೇ ಉಪದೇಶ ಮಾಡಿದ ಗ್ರಂಥಗಳು. ವೇದಗಳು ಸಾಕ್ಷಾತ್ ಹಯಗ್ರೀವ ರೂಪದಿಂದ ಪರಮಾತ್ಮನೇ ಉಪದೇಶ ಮಾಡಿದ ಗ್ರಂಥ. ಅಂತಹ ಗ್ರಂಥಗಳು ನಮ್ಮ ಸನಾತನ ಧರ್ಮದಲ್ಲಿದೆ ಎನ್ನುವುದು ಬಹಳ ದೊಡ್ಡದಾದಂತಹ ಒಂದು ಅಭಿಮಾನದ ವಿಷಯ, ಹೆಮ್ಮೆಯ ವಿಷಯ, ಸೌಭಾಗ್ಯದ ವಿಷಯ. ಅಂತಹ ಸರ್ವೋತ್ತಮನಾದಂತಹ ಪರಮಾತ್ಮ ವೇದವ್ಯಾಸ ದೇವರು ಸರ್ವೋತ್ತಮನಾಗಿದ್ದು ತನ್ನ ಇಚ್ಛೆಯಿಂದ, ಯಾರ ಒತ್ತಾಯ ಇಲ್ಲ, ನೀನು ಮಾಡಲೇಬೇಕು, ಮಾಡದೇ ಇದ್ದರೆ ಶಾಸನ ಮಾಡ್ತೇವೆ ಅಂತ ಯಾರೋ ಕೈ ಹಿಡಿದು ಮಾಡಿಸಿದ್ದಲ್ಲ, ಅದು ಒತ್ತಾಯದಿಂದ ಮಾಡಿಸಿದ್ದಲ್ಲ. ಸ್ವೈರಂ ಕೃತೋರು ವಿಧ ವೇದ ಪಥ ಪ್ರಚಾರಂ, ಆ ವೇದಗಳ ವಿಭಾಗವನ್ನು ಮಾಡಿ, ವೇದಾರ್ಥ ನಿರ್ಣಯವನ್ನು ಮಾಡುವಂತಹ ಬ್ರಹ್ಮಸೂತ್ರಗಳ ರಚನೆ ಮಾಡಿ, ವೇದದ ಅರ್ಥಗಳನ್ನು ಚೆನ್ನಾಗಿ ವಿಸ್ತರಿಸುವ ಮಹಾಭಾರತ ಭಾಗವತಾದಿ ಪುರಾಣಗಳ ರಚನೆ ಮಾಡಿಕೊಟ್ಟು ಜ್ಞಾನೋಪದೇಶವನ್ನು ಮಾಡಿದರಲ್ಲ ವೇದವ್ಯಾಸದೇವರು, ಅದಕ್ಕಿಂತ ದೊಡ್ಡ ಉಪಕಾರ ಇನ್ನೇನು ಬೇಕು ಅಂತಾರೆ. ಸ್ವೈರಂ ಕೃತೋರುವಿಧ ವೇದಪಥ ಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಛರೀರಂ. ಬ್ರಹ್ಮಾದಿ ದೇವತೆಗಳನ್ನೂ ಸಂತೋಷಪಡಿಸಿದ್ದಾರೆ. ಕೆಲವರಿಗೆಲ್ಲ ಕೆಲವು ಸಂದರ್ಭದಲ್ಲಿ ನಿಮಗೆ ಗೊತ್ತು, ಚಿಕ್ಕ ಮಕ್ಕಳ ಎದುರಿಗೆ ಉಪನ್ಯಾಸ ಮಾಡೋದು ಅಂದರೆ ದೊಡ್ಡವರಿಗೆ ಬಹಳ ಕಷ್ಟ. ಕೆಲವರಿಗೆ ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರಲ್ಲ, ಅಂಥವರಿಗೆ ಅದೆಲ್ಲ ರೂಢಿ ಇರ್ತದೆ, ಅಭ್ಯಾಸ ಇರ್ತದೆ. ಪುಟ್ಟ ಮಕ್ಕಳಿಗೆ ಆ ಮಕ್ಕಳ ಭಾಷೆಯಲ್ಲೇ ಕಥೆ ಹೇಳ್ತಿರ್ತಾರೆ. ಯಾರೋ ಒಬ್ಬ ದೊಡ್ಡ ಒರೇಟರು, ಭಾರಿ ದೊಡ್ಡ ಸ್ಕಾಲರನ್ನು, ಒಬ್ಬ ಸೈಂಟಿಸ್ಟನ್ನು ತಂದು ಅಲ್ಲಿ ಮುಂದೆ ಕೂಡಿಸಿದರೆ ಅವನಿಗೆ ಉಪನ್ಯಾಸ ಮಾಡಲಿಕ್ಕೆ ಬರಲ್ಲ. ಅವನು ದೊಡ್ಡ ಪಂಡಿತ ಇರ್ಬೋದು, ಆದರೆ ಆ ಮಕ್ಕಳ ಭಾಷೆಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಮಕ್ಕಳ ಭಾಷೆಯಲ್ಲಿ ಹೇಳಲಿಕ್ಕೆ ಹೋದರೆ ಪುಟ್ಟ ಪುಟ್ಟ ಕಥೆಗಳನ್ನು ಬಹಳ ದೊಡ್ಡ ವಿಚಾರವಂತರಿಗೆ, ರ್ಯಾಷನಲಿಸ್ಟಿಗೆ ಅದು ಹಿಡಿಸೋದಿಲ್ಲ. ಆದರೆ ವೇದವ್ಯಾಸದೇವರ ವಾಣಿ ಹೇಗಿದೆ ಅಂದರೆ ಆರಂಜಿತಾಮರ ಜನಂ. ವೇದವ್ಯಾಸದೇವರ ವಾಣಿ ಇದು ಬರೀ ನಮ್ಮಂತಹ ಪಾಮರರಿಗೆ ಮಾತ್ರ ಸಂತೋಷಪಡಿಸುತ್ತೆ ಅಂತ ತಿಳ್ಕೋಬೇಡಿ. ಅಮರರು, ಬ್ರಹ್ಮಾದಿ ದೇವತೆಗಳು ಅವರನ್ನೂ ಸಂತೋಷಪಡಿಸುವಂತಹ ವಾಣಿ. ನಮ್ಮಂತಹ ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ನಮಗೂ ಉಪದೇಶ ಮಾಡುವಂತಹ ವಾಣಿ ವೇದವ್ಯಾಸದೇವರ ವಾಣಿ ಅಂತ. ಆ ವೇದವ್ಯಾಸದೇವರು ಸತ್ಯವತಿ ಕುಮಾರರು, ಸತ್ಯವತೀ ದೇವಿಯಲ್ಲಿ ಪರಾಶರ ಋಷಿಗಳಿಂದ ಅವತಾರ ಮಾಡಿದವರು ಅಂತ ಹೇಳಿ ನಮ್ಮ ಹಾಗೆ ಪ್ರಾಕೃತ ದೇಹ ಇದೆ ಅಂತ ತಿಳಿಯಬೇಡಿ. ಸತ್ಯವತಿಯಲ್ಲಿ ಅವತಾರ ಮಾಡಿದ್ದರೂ ಕೂಡ ಅವರ ಶರೀರ ಜ್ಞಾನ ಆನಂದ ಸ್ವರೂಪ, ಪ್ರಾಕೃತವಾದದ್ದಲ್ಲ. ನಿಜವಾದ ಹುಟ್ಟು ಸಾವುಗಳು ಆ ಶರೀರಕ್ಕೆ ಇಲ್ಲ. ಅಂತಹ ಸುಖ ಚಿತ್ ಶರೀರಂ, ಆನಂದ ಜ್ಞಾನಗಳೇ ಆ ಪರಮಾತ್ಮನ ಶರೀರ. ಅಂತಹ ಧೀರಂ ಸ್ಮರಾಮಿ ಹೃದಯ ಸತ್ಯವತೀ ಕುಮಾರಂ. ಸತ್ಯವತಿ ನಂದನರು ವೇದವ್ಯಾಸದೇವರು ಅಂಥವರ ಸ್ಮರಣೆಯನ್ನು
ಹೃದಯದಲ್ಲಿ ಸದಾಕಾಲದಲ್ಲಿ ನಾವು ಮಾಡ್ತೇವೆ ಅಂತ ತಿಳಿಸಿಕೊಡ್ತಾರೆ ವಾದರಾಜ ಶ್ರೀಪಾದಂಗಳವರು. ಯಾಕೆ ಅಂದರೆ ವೇದವ್ಯಾಸ ದೇವರ ಹಯಗ್ರೀವ ದೇವರ ಸ್ಮರಣೆಯಿಂದ ಜ್ಞಾನದ ಅಭಿವೃದ್ಧಿ ಆಗ್ತದೆ. ಜ್ಞಾನವನ್ನು ಕೊಡುವ ಗ್ರಂಥದ ರಚನೆಯನ್ನು ಮಾಡ್ತಾ ಇದ್ದಾರೆ. ಗ್ರಂಥದ ರಚನೆಯನ್ನು ಮಾಡುವುದಕ್ಕೆ ಬೇಕಾದ ಜ್ಞಾನದ ಸ್ಫೂರ್ತಿಯನ್ನು, ಜ್ಞಾನಸ್ಫೂರ್ತಿ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ. ಆ ಪರಮಾತ್ಮನ ಅನುಗ್ರಹದಿಂದಲೇ ಜ್ಞಾನದ ಸ್ಫೂರ್ತಿ ಎಲ್ಲರಿಗೂ ಬರಬೇಕು. ಅದಕ್ಕಾಗಿ ಆ ವೇದವ್ಯಾಸದೇವರ ಸ್ತೋತ್ರವನ್ನು ಮಾಡಿದ್ದಾರೆ ಎಂಬುದಾಗಿ ನಾವಿಲ್ಲಿ ತಿಳಿಯಬೇಕು. ಇದಾದ ಮೇಲೆ ನಮ್ಮ ಮೂಲ ಗುರುಗಳಾದ ಮಧ್ವಾಚಾರ್ಯರ ಸ್ಮರಣೆಯನ್ನು ಮಾಡಬೇಕು. ಆ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದಕ್ಕಾಗಿಯೇ ಈ ಯುಕ್ತಿಮಲ್ಲಿಕಾ ಗ್ರಂಥದ ರಚನೆಯನ್ನು ಮಾಡ್ತಾ ಇರೋದು. ಅಂತಹ ಜೀವೋತ್ತಮರಾದ ಶ್ರೀಮನ್ ಮಧ್ವಾಚಾರ್ಯರ ಸ್ಮರಣೆಯನ್ನು ಮಾಡಿ ಆ ಮಧ್ವಾಚಾರ್ಯರ ಅದ್ಭುತವಾದ ಸಾಮರ್ಥ್ಯ, ಶಾಸ್ತ್ರದ ರಚನೆಯನ್ನು ಮಾಡುವ ಕೌಶಲ, ಶಾಸ್ತ್ರಾರ್ಥಗಳ ನಿರ್ಣಯವನ್ನು ಮಾಡುವಂತಹ ಅವರ ಅತ್ಯದ್ಭುತವಾದಂತಹ ಜ್ಞಾನ, ಅದನ್ನು ವಾದರಾಜ ಶ್ರೀಪಾದಂಗಳವರು ಕೊಂಡಾಡ್ತಾ ಇದ್ದಾರೆ. ಯತ್ಪೂರ್ವಂ ತ್ವಮಪೂರ್ವ ಸಿಂಧು ಮತರ ಸದ್ವಂದ್ಯ ಮಧ್ವಾಚಲಾದುದ್ಯಾತ ಶತಯೋಜನಂ ಪರಮದಶ್ಯಂಸಂತಿ ಸಂತಃ ಕ್ಷಿತೌ ಚಿತ್ರಂ ಜೈತ್ರಭವಚ್ಚರಿತ್ರಮಧುನಾ ಯದ್ವೇದವಾರ್ಧಿಂ ತರನ್ ನಿತ್ಯಂ ಕೋಟಿಸಹಸ್ರಯೋಜನಮಪಿ ತ್ವಂ ರಾಜವದ್ರಾಜಸೇ. ಬಹಳ ಸುಂದರವಾಗಿ ಹೇಳ್ತಾರೆ. ಹನುಮಂತ ಮೊದಲನೆಯ ಅವತಾರ, ಭೀಮಸೇನ ಎರಡನೆಯ ಅವತಾರ, ಮಧ್ವಾಚಾರ್ಯರು ವಾಯುದೇವರ ಮೂರನೆಯ ಅವತಾರ. ಹನುಮಂತ ದೇವರಾದಾಗ ಒಂದು 100 ಯೋಜನದ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಲಂಕೆಯನ್ನು ಸುಟ್ಟು ರಾಮದೇವರು ಕೊಟ್ಟ ಅಂಗುಲೀಯಕವನ್ನು ಸೀತೆಗೆ ಕೊಟ್ಟು, ಸೀತೆ ಕೊಟ್ಟಂತಹ ಚೂಡಾಮಣಿಯನ್ನು, ಸೀತಾಕೃತಿ ಕೊಟ್ಟ ಚೂಡಾಮಣಿಯನ್ನು ತಂದು ರಾಮದೇವರ ಪಾದಕ್ಕೆ ಅರ್ಪಣೆ ಮಾಡಿದರು ಅಂತ ಸುಂದರಕಾಂಡದ ಕಥೆಯನ್ನು ನಾವು ಕೇಳ್ತೇವೆ. ಅದು ಬಹಳ ದೊಡ್ಡ ಆಶ್ಚರ್ಯ ಅಂತ. 100 ಯೋಜನದ ಸಮುದ್ರವನ್ನು ಹಾರಿ ಹೋಗಿ ಸುಮ್ಮನೆ ಹೋಗೋದಲ್ಲ, ಅಲ್ಲಿ ಶತ್ರುಗಳನ್ನು ಗೆದ್ದು ಮತ್ತೆ ಹಾರಿ ಬಂದು ರಾಮದೇವರಿಗೆ ಸಮರ್ಪಣೆ ಮಾಡೋದು. ಅಲ್ಲಿರುವಂತಹ ಅನೇಕ ಮಹಾಕಪಿಗಳು, ಕಪಿಗಳು ಅಂದರೆ ಕಪಿಗಳಲ್ಲ, ಅವರು ಬರೀ ದೇವತೆಗಳ ಅವತಾರರವರೆಲ್ಲ. ಅಂತಹ ಜಾಂಬವಂತ, ಅಂಗದ ಮೊದಲಾದವರು ಯಾರಿಗೂ ಆಗದೇ ಇರುವ ಕೆಲಸವನ್ನು ಹನುಮಂತ ದೇವರು ಮಾಡಿದ್ದಾರೆ. ಇದನ್ನು ಎಲ್ಲರೂ ವರ್ಣನೆ ಮಾಡ್ತಾರೆ. ಕೆಲವರು 10 ಯೋಜನ ಹಾರ್ತೀವಿ ಅಂದರು, 20, 30, 90. ಜಾಂಬವಂತ 90 ಯೋಜನ ಹಾರಬಹುದು, 100 ಯೋಜನ ಹಾರೋದು ಕಷ್ಟ ಅಂದ. ಯಾಕೆ ಅಂತ, ನನಗೆ 100 ಯೋಜನ ಹಾರೋ ಶಕ್ತಿನೇ ಇತ್ತು. ವಾಮನಾವತಾರದಲ್ಲಿ ವಾಮನದೇವರು ಒಂದು ಪಾದದಿಂದ ಭೂಮಿ, ಎರಡನೆಯ ಪಾದದಿಂದ ಮೇಲಿನ ಲೋಕಗಳನ್ನೆಲ್ಲ ವ್ಯಾಪಿಸಿ, ಮೂರನೆಯ ಪಾದವನ್ನು ಬಲಿಚಕ್ರವರ್ತಿಯ ಮೇಲೆ, ತಲೆಯ ಮೇಲೆ ಇಟ್ಟಾಗ ಆ ವಾಮನದೇವರ ತ್ರಿವಿಕ್ರಮನ ಕೀರ್ತಿಯನ್ನು ಜಗತ್ತಿನಲ್ಲಿ ಸಾರುವುದಕ್ಕೆ, ಹರಡುವುದಕ್ಕೆ ನಾನು ಹೋಗುವಾಗ ಮೇರು ಪರ್ವತ ನನ್ನ ಮೊಳಕಾಲಿಗೆ ಬಡದು ಮೊಳಕಾಲು ನೋವಾಗಿದೆ. ಇವತ್ತಿನವರಿಗೆಲ್ಲ ಮೊಳಕಾಲು ನೋವು ಆದರೆ ಬೆಡ್ ರೆಸ್ಟ್ ಅಷ್ಟೇ. ಆದರೆ ಜಾಂಬವಂತನಿಗೆ ಮೊಳಕಾಲು ನೋವಾದರೆ 90 ಯೋಜನ ಹಾರಬಹುದಂತೆ, ಇನ್ನು 10 ಯೋಜನ ಹಾರಲಿಕ್ಕೆ ಆಗೋದಿಲ್ಲ ಅಂದ. ಅಂಗದ ಹೇಳಿದ 100ಕ್ಕೆ 100 ಯೋಜನನೂ ನಾನು ಹಾರಬಹುದು, ಆದರೆ ವಾಪಸ್ ಬರ್ತೇನೋ ಎಲ್ಲೋ ಗೊತ್ತಿಲ್ಲ ಅಂದ. ಹನುಮಂತ ದೇವರು ಮಾತ್ರ 100 ಯೋಜನದ ಸಮುದ್ರವನ್ನು ಹಾರಿ ಅಲ್ಲಿ ಯುದ್ಧ ಆಡಿ ಕೋಟಿ ಕೋಟಿ ರಾಕ್ಷಸರ ಸಂಹಾರ ಮಾಡಿ ಲಂಕೆಯನ್ನು ಸುಟ್ಟು ರಾವಣನನ್ನು ಚೆನ್ನಾಗಿ ಮುಖಮರ್ದನ ಮಾಡಿ ಅವನಿಗೆ ಮುಖಭಂಗ ಆಗುವಂತೆ ಅವನ ಮಾತುಗಳಿಗೆಲ್ಲ ಉತ್ತರ ಕೊಟ್ಟು ಅಲ್ಲಿಂದ ಅತ್ಯಂತ ಧೈರ್ಯದಿಂದ ಸುಖವಾಗಿ ಅನಾಯಾಸವಾಗಿ ಹಾರಿ ಬಂದದ್ದು ಇದು ವಾಯುದೇವರ ಮಹಿಮೆ, ಹನುಮಂತನ ಮಹಿಮೆ ಅಂತ ಎಲ್ಲರೂ ಕೊಂಡಾಡ್ತಾರೆ. ಆದರೆ ಮಧ್ವಾವತಾರದಲ್ಲಿ ಮಾಡಿದ ಕೆಲಸ ಏನು ಸಣ್ಣದ ಅಂತಾರೆ ವಾದರಾಜ ಶ್ರೀಪಾದಂಗಳವರ ಅದ್ಭುತವಾದ ದೃಷ್ಟಿಕೋನ ನೋಡಿ. ಅವರಂತಾರೆ, ಆ ಅವತಾರದಲ್ಲಿ
ಒಂದೇ 100 ಯೋಜನದ ಸಮುದ್ರ ಹಾರಿ ಬಂದದ್ದು, ಅದು ಒಂದೇ ಸಲ, ಒಂದು ಸಲ ಹೋದದ್ದು, ಒಂದು ಸಲ ಬಂದದ್ದು. ಆದರೆ ಮಧ್ವಾವತಾರದಲ್ಲಿ 100 ಯೋಜನ ಅಲ್ಲ, 1,000,000 ಸಹಸ್ರ ಯೋಜನಮಪಿ, 1000 ಕೋಟಿ ಯೋಜನದ ವೇದಸಾಗರ, ಆ ವೇದಸಾಗರದ ನಿರ್ಣಯವನ್ನು ಮಾಡುವಂತಹ ವೇದಾರ್ಥ ನಿರ್ಣಯವನ್ನು ನಿತ್ಯ ನಿರಂತರವೂ ಶ್ರೀಮದಾಚಾರ್ಯರು ಮಾಡ್ತಾರಲ್ಲ, ಇದು ಆ 100 ಯೋಜನ ಸಮುದ್ರ ಹಾರಿದ್ದಕ್ಕಿಂತಲೂ ದೊಡ್ಡ ಕೆಲಸ ಇದೆ. ಅನಂತ ವೇದಗಳ ಅರ್ಥವನ್ನು ತಲೆಯಲ್ಲಿಟ್ಟುಕೊಂಡು ಯಸ್ತತ್ ಪ್ರಸಾದಾದ್ ಅಖಿಲಾಂಶ್ಚ ವೇದಾನ್ ಸ ಪಂಚರಾತ್ರಾನ್ ಸರಹಸ್ಯ ಸಂಗ್ರಹಾನ್, ಅನಂತ ವೇದಗಳನ್ನು, ಶತಕೋಟಿ ವಿಸ್ತೀರ್ಣವಾದ ರಾಮಾಯಣವನ್ನು, ಒಂದು 100 ಕೋಟಿ ಶ್ಲೋಕಗಳ ಪಂಚರಾತ್ರ ಆಗಮಗಳನ್ನು, ಎಲ್ಲ ಪುರಾಣ ವಾಂಗ್ಮಯವನ್ನು ತನ್ನ ತಲೆಯಲ್ಲಿ ಇಟ್ಟುಕೊಂಡು ಇದಮಿತ್ತಂ ಅಂತ ಅದರ ಅರ್ಥದ ನಿರ್ಣಯವನ್ನು ಮಾಡೋ ಕೆಲಸ ಇದೆಯಲ್ಲ, ಇದು ಸಮುದ್ರ ಹಾರಿದ್ದಕ್ಕಿಂತ ದೊಡ್ಡ ಕೆಲಸ ಅಂತಾರೆ. ಚಿತ್ರಂ ಜೈತ್ರ ಭವಚ್ಚರಿತ್ರ ಮಧುನಾ ಯದ್ವೇದವಾರ್ಧಿಂ ತರನ್ ನಿತ್ಯಂ 1,000,000 ಸಹಸ್ರ ಯೋಜನಮಪಿ ತ್ವಂ ರಾಜಭದ್ರಾಜಸೇ. ಅಲ್ಲಿ ಇಲ್ಲಿ ವ್ಯತ್ಯಾಸ, ಅಲ್ಲಿ ಯೋಜನ ಅಂದರೆ ಮೈಲಿ ಅನ್ನುವ ಅರ್ಥದಲ್ಲಿ ಮಾರ್ಗದ ಒಂದು ಪರಿಮಾಣ ವಿಶೇಷ, ಆದರೆ ಇಲ್ಲಿ ಯೋಜನ ಅಂದರೆ ವಾಕ್ಯಗಳ ಯೋಜನೆ. ಸಾವಿರಾರು ವಾಕ್ಯಗಳ ಯೋಜನೆಯನ್ನು ಮಾಡಿ ಪರಸ್ಪರ ವಿರೋಧ ಬರದೇ ಇದ್ದಂತೆ ಅರ್ಥದ ನಿರ್ಣಯ ಮಾಡಬೇಕಲ್ಲ, ಅಂತಹ ಕಾರ್ಯವನ್ನು ಈ ವೇದಸಾಗರದಲ್ಲಿ ಮಾಡಬೇಕಾದದ್ದುಂಟು. ಅದನ್ನು ಮಾಡಿದರೆ ಏನೋ ಮಾಡಿ ಬಹಳ ಸುಸ್ತಾಗಿ ಮಾಡಲಿಕ್ಕಾಗದೇ ಇದ್ದ ಕೆಲಸ ಬಹಳ ಕಷ್ಟಪಟ್ಟು ಮಾಡಿದರು ಅಂತ ಒದ್ದಾಡಿ ಮಲ್ಕೊಂಡಿಲ್ಲ. ರಾಜವದ್ರಾಜಸೆ, ಆನಂದವಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಅವರಿಗೆ ಅದು ಶ್ರಮನೇ ಇಲ್ಲ. ಆ ಅನಂತ ವೇದಾರ್ಥಗಳ ನಿರ್ಣಯವನ್ನು ಮಾಡುವ ಮಹಾಕಾರ್ಯವನ್ನು ಮಾಡಿ ಮೆರೆದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಶ್ರಮವಿಲ್ಲಂತೆ, ಆಯಾಸವಿಲ್ಲಂತೆ. ರಾಜವದ್ರಾಜಸೆ, ಆ ರೀತಿ ಶೋಭಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಎಂಬುದಾಗಿ ವರ್ಣನೆಯನ್ನು ಮಾಡ್ತಾರೆ. ನಮ್ಮ ಗುರುಗಳು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಹನುಮಂತ ದೇವರು ಅಪೂರ್ವವಾದ ಸಮುದ್ರ, ಅಪೂರ್ವ ಅಂದರೆ ಪೂರ್ವ, ಅದರ ಮುಂದಿಂದು ಹೀಗೆ ಪ್ರದಕ್ಷಿಣವಾಗಿ ನೋಡಿದರೆ ದಕ್ಷಿಣ ಸಮುದ್ರವನ್ನು ದಾಟಿದರು ಅಂತ ಅರ್ಥ. ಅದನ್ನು ಸುರೋತ್ತಮ ತೀರ್ಥರು ಬರೆದಿದ್ದಾರೆ, ಗುರುಗಳು ಅದನ್ನು ತಮ್ಮ ವ್ಯಾಖ್ಯಾನದಲ್ಲಿಯೂ ಸ್ವೀಕಾರ ಮಾಡಿದ್ದಾರೆ. ಇದರ ಜೊತೆಗೆ ಭೀಮಾವತಾರದ ವರ್ಣನೆಯನ್ನು ಮಾಡುತ್ತಾ ಅಪೂರ್ವ ಸಮುದ್ರ ಅಂದರೆ ಕೌರವರ ಸೈನ್ಯವೇ ಒಂದು ಸಮುದ್ರ. ಯಾಕೆಂದರೆ ಭಾಗವತದಲ್ಲಿ ಹಾಗೆ ಕರೆದಿದ್ದಾರೆ, ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸ ಪದಂ ಸ್ಮಯತ್ ಪ್ಲವಾಹ. ಭೀಮಸೇನ ದೇವರು ಆ ಕೃಷ್ಣನ ಅನುಗ್ರಹದಿಂದ ಕೌರವರ ಸೈನ್ಯವೆಂಬ ಸಾಗರವನ್ನು ದಾಟಿ ಹೋದರು ಅಂತ. ಹಾಗಾಗಿ ಹನುಮಂತನ ಅವತಾರದಲ್ಲಿ ದಕ್ಷಿಣ ಸಮುದ್ರವನ್ನು ದಾಟಿದ್ದು, ರಾಮೇಶ್ವರದಿಂದ ಲಂಕೆಗೆ ಹಾರಿದ್ದು, ಆದರೆ ಈಗ ಭೀಮಾವತಾರದಲ್ಲಿ ಕೌರವರ ಸೈನ್ಯವೆಂಬ ಸಾಗರವನ್ನು ದಾಟಿ ಹೋದದ್ದು ಅಂತ. ಅಲ್ಲ, ಇದು ಶತಯೋಜನ ವಿಸ್ತೀರ್ಣವಾಗಿದೆ ಸಮುದ್ರ ಅಂತ ಹೇಳ್ತಾರೆ, ದಕ್ಷಿಣ ಸಮುದ್ರ ಸರಿ. ಕೌರವ ಸೈನ್ಯ ಸಾಗರ ಶತಯೋಜನ ಅಂದರೆ ಅನೇಕ ತರಹದ ವ್ಯೂಹಗಳಿಂದ ನಿಂತಿದ್ದು, ಚಕ್ರವ್ಯೂಹ, ಪದ್ಮವ್ಯೂಹ, ಶಕಟವ್ಯೂಹ ಅಂತ ಸೈನ್ಯವನ್ನು ನಿಲ್ಲಿಸುವ ಅನೇಕ ಕ್ರಮಗಳಿವೆ. ಅಂತಹ ನಾನಾ ರೀತಿಯಿಂದ ಸೈನ್ಯವನ್ನು ನಿಲ್ಲಿಸಿ ಬಹಳ ಅಭೇದ್ಯವಾಗಿ, ಅಚ್ಛೇದ್ಯವಾಗಿ, ಅಕಾಟ್ಯವಾಗಿ ಆ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ನಿಂತಹ ಕೌರವರು, ಅಂತಹ ಕೌರವರನ್ನು ಸೋಲಿಸಿ ವಿಜಯವನ್ನು ಪಡೆದವರು ಭೀಮಸೇನ ದೇವರು. ಆದ್ದರಿಂದ ಅದೂ ಒಂದು ಭೀಮಸೇನ ದೇವರು ಮಾಡಿದ ಅದ್ಭುತವಾದ ಕಾರ್ಯ ಅಂತ ಇಲ್ಲಿ ಸ್ಮರಿಸಬಹುದು ಅಂತ ನಮ್ಮ ಗುರುಗಳು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಜೊತೆಗೆ ಅಪೂರ್ವವಾದ ಸಿಂಧು ಅಂದರೆ ಸಮುದ್ರ ಅಂತ ಒಂದು ಅರ್ಥ ಆದರೆ, ಹೇ ಅಪೂರ್ವ ಅಂತ ಮಧ್ವಾಚಾರ್ಯರಿಗೆ ಸಂಬೋಧನ. ಹೇ ಅಪೂರ್ವ ಮಧ್ವ ಸಿಂಧು ಮತರಹ ಅಂತ. ಹಿಂದಿನ ಅವತಾರದಲ್ಲಿ ಸಮುದ್ರವನ್ನು ದಾಟಿದಿರಿ ಅಂತ. ಅಪೂರ್ವ ಅಂತ ಯಾಕೆ ಕರೀಬೇಕು ಅಂದರೆ ಸುಮಧ್ವಿಜಯದಲ್ಲಿ ಅಪೂರ್ವ ಅಂತ ಕರೆದಿದ್ದಾರೆ ವಾಯುದೇವರನ್ನು, ಮಧ್ವಾಚಾರ್ಯರನ್ನು. ಪ್ರಾಪುರ್ದ್ವಿಜೇಂದ್ರಾಸ್ತಮ ಅಪೂರ್ವ ಪೂರುಷಂ ಜಿಜ್ಞಾಸವಸ್ಸು ಪ್ರಥಿತಂ ಜಗತ್ರಯೇ. ಅಪೂರ್ವ ಅಂತ ಅಪೂರ್ವ ಪುರುಷ, ಇಂತಹ ಪುರುಷರನ್ನೇ ನಾವು ಜಗತ್ತಿನಲ್ಲಿ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅಪೂರ್ವವಾದ ವ್ಯಕ್ತಿತ್ವ ಶ್ರೀಮದಾಚಾರ್ಯರದು ಅನ್ನುವ ಅರ್ಥದಲ್ಲಿ
ಅಪೂರ್ವ ಅಂತ ನಾರಾಯಣ ಪಂಡಿತಾಚಾರ್ಯರು ಕರೆದಿದ್ದಾರೆ. ಆ ಅಭಿಪ್ರಾಯದಲ್ಲಿ ಹೇ ಅಪೂರ್ವ ಮಧ್ವ ಎಂಬುದಾಗಿ ಸಂಬೋಧನೆಯನ್ನು ಇಟ್ಟುಕೊಳ್ಳಬಹುದು ಅಂತ ನಮ್ಮ ಗುರುಗಳು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೂ ಅನೇಕ ಸುಂದರವಾದ ಯೋಜನೆಗಳನ್ನು ನಮ್ಮ ಗುರುಗಳು ಈ ವ್ಯಾಖ್ಯಾನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರ ಸ್ಮರಣೆಯನ್ನು ಈ ರೀತಿ ನಾವು ಮಾಡಬೇಕು. ಸಂಸಾರದ ಸಾಗರವನ್ನು ದಾಟಿಸುವ ವೇದವ್ಯಾಸದೇವರ ಸ್ಮರಣೆ ಮಾಡಿದರು. ಅದೇ ರೀತಿ ಶ್ರೀಮದಾಚಾರ್ಯರ ಸ್ಮರಣೆ ಮಾಡುವಾಗಲೂ ಸಮುದ್ರವನ್ನು ದಾಟಿದವರು ಅಂದ ಮೇಲೆ ನಮ್ಮನ್ನು ದಾಟಿಸುವುದಕ್ಕೆ ಸಮರ್ಥರು ಅನ್ನುವ ರೀತಿಯಲ್ಲೇನೇ ಸ್ಮರಣೆ ಮಾಡಿದರು. ಹೀಗಾಗಿ ಸರ್ವೋತ್ತಮನಾದ ಶ್ರೀಹರಿ, ಸೂತ್ರಕಾರರಾದ ವೇದವ್ಯಾಸದೇವರು, ಭಾಷ್ಯಕಾರರಾದ ಶ್ರೀಮದಾಚಾರ್ಯರು ಇಬ್ಬರೂ ನಮ್ಮನ್ನು ಸಮುದ್ರದಿಂದ ದಾಟಿಸುವವರು, ಸಂಸಾರದ ಸಮುದ್ರವನ್ನು ದಾಟಿಸಿ ಮೋಕ್ಷವನ್ನು ಕೊಟ್ಟು ಅನುಗ್ರಹ ಮಾಡುವವರು ಅನ್ನುವ ರೀತಿಯಲ್ಲಿ ಅವರ ಸ್ಮರಣೆಯನ್ನು ಮಾಡಿದ್ದಾರೆ. ಯತ್ಪೂರ್ವಂ ತ್ವಮಪೂರ್ವ ಸಿಂಧುಮತರ ಸದ್ವಂದ್ಯಮಧ್ವಾಚಲಾತ್ ಉದ್ಯಾತ ಶತಯೋಜನಂ ಪರಮದ ಶಂಸಂತಿ ಸಂತಹ ಕ್ಷಿತೌ ಚಿತ್ರಂ ಚೈತ್ರಭವಚ್ಚರಿತ್ರಮಧುನಾ ಯದ್ವೇದವಾರ್ಧಿಂ ತರನ್ ನಿತ್ಯಂ ಕೋಟಿಸಹಸ್ರಯೋಜನಮಪಿ ತ್ವಂ ರಾಜಭದ್ರಾಜಸೇ ಎಂಬುದಾಗಿ ರಾಜನಂತೆ ಶೋಭಿಸ್ತೀರಿ ಅಂತ ಶ್ರೀಮದ್ ಆಚಾರ್ಯರನ್ನು ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ರಾಜಭದ್ರಾಜಸೇ ಎಂಬುದಾಗಿ ಆ ಜಗತ್ತಿಗೆ ರಾಜರಂತೆ ಜೀವೋತ್ತಮರಾಗಿ ಸರ್ವನಿಯಾಮಕರಾಗಿ ನೀವು ಶೋಭಿಸ್ತಾ ಇದ್ದೀರಿ ಅಂತ ವರ್ಣನೆಯನ್ನು ಮಾಡ್ತಾರೆ. ಅಂತಹ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಒಂದು ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಎಂಬುದಾಗಿ ನಾವು ವಿಶೇಷವಾಗಿ ವಾದಿರಾಜರ ಮಾತಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.